ನಮ್ಮ ರಾಜ್ಯಾಧ್ಯಕ್ಷರು ಅವರೇ ಪ್ರವಾಸ ಕೈಗೊಂಡ್ರ, ಹೀಗಾಗಿ ಅವ್ರಿಗೆ ಬಿಡುವಿಲ್ಲ. ಆಮೇಲೆ ಈ ಹಬ್ಬಗಳ ಸರಣಿ, ಈಗ ಸತತ ಹಬ್ಬಗಳು ಇರುವುದು, ಆಮೇಲೆ ಸಂಸತ್ತೊಂದು, ಹೀಗಾಗಿ 3-4 ಕಾರಣಗಳಿಂದ ನಾವು ಇದನ್ನು ಮುಂದೆ ಮಾಡೀವಿ. ಅದು ಹೆಚ್ಚಿನ ವಿವರಣೆ ಏನಾಯಿತು ನಮ್ಮ ಬಯಸ್ತಾರೆ ಅವ್ರು ಕೊಡ್ತಾರೆ. ನಾವು ನಾಳೆ 11 ತಾರೀಕಿಗೆ ಉಪವಾಸ ಸತ್ಯಾಗ್ರಹ ಕೊಡಲಿಕ್ಕೆ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆಮೇಲೆ ಎಲ್ಲರಿಗೂ ಹೇಳಿಟ್ಟಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುತುಬುದ್ದೀನ್ ಕಾಜಿ ಅವರ ಆದೇಶದ ಮೇರೆಗೆ, ಆಮೇಲೆ ಅವರು ಕಾರಣಾಂತರದಿಂದ ಇವು ಹಬ್ಬಗಳು ಹೇಳಿದ್ರಲ್ಲ ನೆಲ್ಲೂರು ಸಾಹೇಬರು, ಹಬ್ಬಗಳು ಇರೋದರಿಂದ, ಆಮೇಲೆ ನಾಳೆ ಅಧಿವೇಶನ, ಕೇಂದ್ರ ಅಧಿವೇಶನ ಚಾಲು ಆಗೋದರಿಂದ, ಮುಂದೆ ಆಗಸ್ಟ್ 15 ಈ ಥರ ಸರ್ದಿ ಹಬ್ಬಗಳು ಇರೋದರಿಂದ ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹ ಕುಂದ್ರದು ಸೂಕ್ತ ಅಲ್ಲ ಅಂತೇಳಿ ತಿಳಿಸಿದ್ರು. ಮುಂದಿನ ವಾರ ನಾನು ರಾಮದುರ್ಗ ಬರ್ತೇನೆ, ಬಂದು ಎಲ್ಲ ಸದಸ್ಯರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ ಅಂಥೇಳಿ ಅವ್ರು ಹೇಳ್ಯಾರ. ಮೊದಲು ಮೀಟಿಂಗ್ ಮಾಡೋಣ, ಆಮೇಲೆ ಚರ್ಚೆ ಮಾಡಿ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ. ಈ ಸದ್ದ ಕೂಡುವುದು ಸೂಕ್ತ ಅಲ್ಲ ಅಂತ ಅವ್ರು ತಿಳುವಳಿಕೆ ಹೇಳಿದ್ರಿಂದ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಈ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಸ್ವಲ್ಪ ದಿವಸ ಮಟ್ಟಿಗೆ ಮುಂದೆ ಹಾಕಿದ್ದೀವಿ. ಅವ್ರು ಬಂದ ತಕ್ಷಣ ಮತ್ತೆ ಮೀಟಿಂಗ್ ಆದಮೇಲೆ ತಮ್ಮೆಲ್ಲರಿಗೂ ತಿಳಿಸ್ತೀವಿ ಅಂತೇಳಿ ನಮ್ಮ ಮಾತು. ಅವ್ರಿಗೆ ಮೊದಲು ಅವರು ಅವೈಲೇಬಲ್ ಇಲ್ಲ, ನಾವು ಹಂಗೆ ಸ್ವಲ್ಪ ಮಾಡಿದ್ವಿ. ಇಲ್ಲ, ಸಂಪರ್ಕ ಮಾಡೀವಿ, ಸಂಪರ್ಕದಾಗ ಅದೀವಿ ಅವ್ರ ಜೊತೆ. ಇಲ್ಲ, ಅವ್ರು ಹೇಳಿದ್ರು, ನಾವು ಸ್ವಲ್ಪ ಲೇಟ್ ಗಡಬಡ ಮಾಡಿದ್ವಿ. ಅವ್ರದ್ದೇನಿರಲಿಲ್ಲ. ಈಗ ಆಗಸ್ಟ್ 15 ಒಂದು ನಮ್ಮ ದೇಶದಂತ ದೊಡ್ಡ ಹಬ್ಬನ ಅದು. ಆಮೇಲೆ ಈ ಕಡೆ ಶ್ರಾವಣ ಮಾಸ, ಹಿಂಗಾಗಿ ನಮ್ಮ ಸದಸ್ಯರು ಪೂಜೆ ಪುರಸ್ಕಾರದ ಆ ಕಡೆ ಹೋಗೋದ್ರಿಂದ ನಮ್ಗೆ ಅವೈಲೇಬಲ್ ಆಗಬಾರ್ದು. ಹಿಂಗಾಗಿ ನಮ್ಮ ಮುಂದೆ ಬೇರೆ ಏನು ಕಾರಣ ಇಲ್ಲ. ನಾವು ಏನು ನಮ್ಮ ಬೆಳಗ್ದಾರ್ ಸರ್ ಅವರು ದಶಕಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಾರ, ರೈಲು ಹೋರಾಟದಿಂದ ಪರ್ಯಾಯವಾಗಿ ಒಂದು ಏನು ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ರು. ಸರ್ ಹೇಳಿದಂಗೆ ಇವಾಗ ಕಾರಣಾಂತರಗಳಿಂದ ಹಬ್ಬಗಳು ಆಮೇಲೆ ಒಂದಿಷ್ಟು ಕೆಲಸ ಒತ್ತಡಗಳಿಂದ ಒಂದಿಷ್ಟು ಮುಂದೆ ಹಾಕ್ಬೇಕಂತ ಇವತ್ತಿಗೆ ನಿರ್ಧಾರ ತಗೊಂಡಾರ. ಆ ನಿರ್ಧಾರಕ್ಕೆ ನಾವು ಬಂದಿರ್ತೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್ ಶೆಟ್ಟಿ ಬಂದವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇದು ರೈಲು ಹೋರಾಟಕ್ಕೆ ನಿರಂತರವಾಗಿ ನಾವು ಇವ್ರ ಜೊತೆ ಇರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಭಾರತ್. ದುರ್ಗದಲ್ಲಿ 11 ತಾರೀಕು ಉಪವಾಸ ಸತ್ಯಾಗ್ರಹ ಅನ್ನು ರೈಲ್ವೆ ಜಾರಿ ಆಗಬೇಕು ಅಂತ ಉದ್ದೇಶಕ್ಕಾಗಿ ನಾವೇನು ಬೈಕೊಂಡಿದ್ವಿ. ಆ ವಿಚಾರವಾಗಿ ಇವತ್ತು ಎಲ್ಲರೂ ಕೂಡಿದ ವಿಚಾರ ಏನಂತಂದರೆ 11ನೇ ತಾರೀಕು ಆಗಬೇಕಾದಂಥ ಸತ್ಯಾಗ್ರಹ ಮತ್ತು ಹೋರಾಟ ಏನಂತಂದ್ರೆ ಸ್ವಲ್ಪ ಕಾರಣಾಂತರಗಳನ್ನು ಮುಂದುವರೆದ ವಿಚಾರವನ್ನು ನಮ್ಮ ಬೆಳಗ್ದಾರ್ ಸರ್ ವಿಷಯ ಇವತ್ತು ನಮಗೆ ಸ್ಪಷ್ಟನೆ ಕೊಟ್ಟರು. ಅದಕ್ಕಾಗಿ ತಮ್ಮಲ್ಲಿ ಏನಿಲ್ಲ, ಈಗ ನೆಕ್ಸ್ಟ್ ಹೋರಾಟಕ್ಕೆ ಆಗೋದೇ. ಬಟ್ ಇವಾಗ ಏನೋ ಒಂದು ಕಾರಣಾಂತರಗಳಿಂದ ಆಗಸ್ಟ್ 15 ಬಂತು, ಮತ್ತು ನಮ್ಮದು ಸ್ವಲ್ಪ ಹಬ್ಬಗಳ ವಿಚಾರಗಳು ಬಂತು, ಮತ್ತು ರಾಜ್ಯಾಧ್ಯಕ್ಷರ ಒಂದು ಸ್ವಲ್ಪ ಪ್ರವಾಸದ ವಿಚಾರವಾಗಿ ಏನೋ ಒಂದು ಮುಂದೂಡಲಾಗಿದೆ ಎಷ್ಟೋ ವಿಷಯ. ಈ ಒಂದು ಹೋರಾಟಕ್ಕೆ ನಾವು ಯಾವತ್ತೂ ಎಲ್ಲರೂ ಭದ್ರವಾಗಿರ್ತೀವಿ. ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮಸೇನಾ ಸಮಿತಿ ಅಥವಾ ನಮ್ಮ ರಾಮದುರ್ಗ ತಾಲೂಕು ಎಲ್ಲ ವಿವಿಧ ಸಂಘಟನೆಗಳು ಎಲ್ಲ ಒಕ್ಕೂಟ ಇತರ ಬೆಂಬಲದಿಂದ ಮುಂದಾದರೂ ಈ ಒಂದು ಹೋರಾಟವನ್ನು ನಾವು ಜಾರಿ ಮಾಡಿ ಇದು ನಮ್ಮ ರಾಮದುರ್ಗ ರೈಲ್ವೆ ತರುವಂಥ ವಿಚಾರ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ್.